ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಗೊಂದಲ ಅಂತಕ್ಕಂಥದ್ದು ಬಗೆಹರಿತಾ ಇಲ್ಲ. ಆದರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಆತಂಕವನ್ನು ಕಾಂಗ್ರೆಸ್ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದಾರೆ ಇವಾಗ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲ ಇದೆ, ಆದರೆ ಈ ಗೊಂದಲದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಮುಂಬರುವ ಚುನಾವಣೆಗಳಿಗೆ ಎಲ್ಲ ರೀತಿಯಲ್ಲೂ. ಆದರೆ ಹೆಚ್ಚು ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೈಕಮಾಂಡ್ ಆದಷ್ಟು ಬೇಗ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಚುನಾವಣೆಗಿನಾಗಲೂ ಯಾಕೆ ಚುನಾವಣೆ ಮಾಡೋರು ಅಲ್ಲಿ ಲೋಕಲ್ ಇರ್ತಾರಲ್ಲ, ಅವ್ರು ಏನು ಬೆಂಗಳೂರಿಗೆ ಏನು ಸಂಬಂಧ ಅವರು? ಇಲ್ಲ ಇಲ್ಲಿ ನಾ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆದಕ್ಕೂ ಆ ಕಾರ್ಯಕರ್ತರಿಗೆ ಅವ್ರು ಡಿಪೆಂಡ್, MLA ಮ್ಯಾಗೆ ಡಿಪೆಂಡ್ ಇರ್ತಾರೆ, ಸೋತವ್ರ ಮ್ಯಾಗೆ ಡಿಪೆಂಡ್ ಇರ್ತಾರೆ, ಆ ಜಿಲ್ಲಾ ಮಂತ್ರಿ ಮ್ಯಾಗೆ ಡಿಪೆಂಡ್ ಇರ್ತಾರೆ. ಸೊ ವಿಶೇಷವಾಗಿ MLAಗಳ ಜೊತೆ ಕಾರ್ಯಕರ್ತರ ಸಂಬಂಧ ಯಾವ ರೀತಿ ಇದೆ ಅದ್ರ ಮ್ಯಾಗೆ ಇದು ಚುನಾವಣೆಗಿನಾಗಲೂ ಯಾಕೆ ಚುನಾವಣೆ ಮಾಡೋರು ಅಲ್ಲಿ ಲೋಕಲ್ ಇರ್ತಾರಲ್ಲ, ಅವ್ರು ಏನು ಬೆಂಗಳೂರಿಗೆ ಏನು ಸಂಬಂಧ ಅವರು? ಇಲ್ಲ ಇಲ್ಲಿ ನಾ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆದಕ್ಕೂ ಓಕೆ, ಬಟ್ ಇದು ಕರೆಕ್ಟು. ಯಾಕೆಂದರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರುವಾಗಿದ್ದು 5 ತಿಂಗಳಾಯಿತು ಹೆಚ್ಚು ಕಡಿಮೆ. ಅವಾಗಿಂದನೂ ಬರೀ ನಾಯಕತ್ವ ಗೊಂದಲ, ಅಭಿವೃದ್ಧಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ಮಾತೆತ್ತಿದ್ರೆ ಡೆಲ್ಲಿ ಅಂತ ಓಡೋಗ್ತಾ ಇದ್ದಾರೆ. ಜನರು ಕೂಡ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಏನಪ್ಪ ಬರೀ ಇದರಲ್ಲೇ ಆಗೋಯ್ತು ಇವ್ರ ಕತೆ ಅಂತಂದ್ಬಿಟ್ಟು. ಹಾಗಾಗಿ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೋಬೇಕು ಅನ್ನೋ ಆತಂಕ ಸಹಜವಾಗಿ ನಾಯಕರಿಗಿದ್ದೇ ಇರುತ್ತೆ.